ಮಾರ್ಕೆಟ್ನಲ್ಲಿ ಭಾರಿ ಏರಿಳಿತ ಇರುವಾಗ ಹೇಗೆ ಹೂಡಿಕೆ ಮಾಡಬೇಕು ಅನ್ನೋ ಗೊಂದಲನ ಕ್ವಿಕ್ ರೈಟ್ ನಲ್ಲಿ ಸೆಬಿ ರಿಜಿಸ್ಟರ್ಡ್ ತಜ್ಞರು ಐಡಿಯಾಸ್ ಕಾಲ್ಸ್ ಕೊಡ್ತಾರೆ. ಲಾಂಗ್ ಟರ್ಮ್ ಡೈವರ್ಸಿಫೈಡ್ ಗ್ರೋತ್ಗೆ ಇನ್ವೆಸ್ಟ್ ಪ್ಯಾಕ್ಸ್ ಇವೆ ಹಾಗೂ ಹೈ ಪೊಟೆನ್ಷಿಯಲ್ ಟ್ರೇಡಿಂಗ್ಗೆ ಟ್ರೇಡಿಂಗ್ ಪ್ಯಾಕ್ಸ್ ಇವೆ. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿಂಟ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಕ್ವಿಕ್ ರೈಟ್ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಪಾಕಿಸ್ತಾನಕ್ಕೆ ಬಲೂಚ್ ಹೋರಾಟಗಾರರು ಮಾಡಿದ್ದ ರೈಲು ಹೈಜಾಕ್ ಶಾಕ್ನಿಂದ ಹೊರಬರೋಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ದಿನ ಬೆಳಗೆದ್ದು ಅದೇ ಮಾತಾಡ್ತಿರೋ ಪಾಕ್ ಮತ್ತೆ ಭಾರತದ ಮೇಲೆ ಗೂಬೆ ಕೂರಿಸ್ತಾನೆ ಇದೆ. ನಮ್ಮ ದೇಶದಲ್ಲಿ ಆಗ್ತಿರೋದಕ್ಕೆ ಎಲ್ಲ ತೊಂದರೆಗಳಿಗೆ ಭಾರತವೇ ಕಾರಣ. ಬಲೂಚಿಸ್ತಾನ್ ಟ್ರೈನ್ ಹೈಜಾಕ್ ಸೇರಿದಂತೆ ಪಾಕ್ನಲ್ಲಿ ನಡೆದ ಸರಣಿ ದಾಳಿಗಳ ಹಿಂದೆ ಭಾರತದ ಪಾತ್ರ ಇದೆ ಅಂತ ಪಾಕ್ನ ವಿದೇಶಾಂಗ ಇಲಾಖೆ ಆರೋಪಿಸಿದೆ. ಅಲ್ಲದೆ ಭಾರತ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆಗೆ ಉತ್ತೇಜನ ಕೊಡುತ್ತೆ, ಬಲೂಚಿಸ್ತಾನವನ್ನು ಅಸ್ಥಿರಗೊಳಿಸೋಕೆ ಪ್ರಯತ್ನ ಮಾಡ್ತಾ ಇದೆ. ಇದರ ಬಗ್ಗೆ ಕ್ಲಿಯರ್ ಆಗಿ ನಮಗೆ ಗೊತ್ತಿದೆ ಅಂತ ಆರೋಪಿಸಿದ್ದಾರೆ, ಯಾವುದೇ ಸಾಕ್ಷ್ಯ ಇಲ್ಲದೆ. ಅಷ್ಟು ಮಾತ್ರ ಅಲ್ಲ, ಭಾರತ ಜಾಫರ್ ಎಕ್ಸ್ಪ್ರೆಸ್ ಟ್ರೈನ್ ಹೈಜಾಕ್ ದಾಳಿಯನ್ನು ಕೂಡ ಖಂಡಿಸಿಲ್ಲ. ಸೊ ಅವರು ಇದರ ಹಿಂದೆ ಇದ್ದಾರೆ ಅನ್ನೋದು ಕ್ಲಿಯರ್ ಇದೆ ಅಂತ ಹೇಳಿದ್ದಾರೆ. ಅಂದರೆ ನಾವು ಅದನ್ನು ಖಂಡಿಸಬೇಕಾಗಿತ್ತಂತೆ. ಪಾಕಿಗಳಿಗೆ ಯಾಕರ ಸಮಸ್ಯೆ ಕೊಡ್ತಿದ್ದೀರಾ ಬಲೂಚಿಗಳ, ಸರಿಯಿಲ್ಲ ನೀವು ಅಂತ ನಾವು ಹೇಳಬೇಕಿತ್ತಂತೆ. ಎಕ್ಸ್ಪೆಕ್ಟ್ ಆದರೆ ಹೆಂಗೆ ಮಾಡ್ತಾರೆ ಇವರು? ಇರಲಿ. ಜೊತೆಗೆ ಭಾರತ ನಮ್ಮ ದೇಶ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಈ ರೀತಿ ಹತ್ಯೆ ಅಭಿಯಾನ ನಡೆಸ್ತಾ ಇದೆ. ದಕ್ಷಿಣ ಏಷ್ಯಾದ ಎಲ್ಲ ರಾಷ್ಟ್ರಗಳನ್ನು ಅಸ್ಥಿರಗೊಳಿಸೋಕೆ ಪ್ರಯತ್ನ ಪಡ್ತಾ ಇದೆ. ಇದರಿಂದ ಶಾಂತಿ ಸಹಕಾರಕ್ಕೆ ಅಡ್ಡಿಯಾಗುತ್ತೆ ಅಂತ ಪಾಕ್ನ ವಿದೇಶಾಂಗ ವಕ್ತಾರ ಗೊಳೋ ಅಂತ ಹತ್ತುಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಇದೇ ಪಾಕಿಸ್ತಾನದಲ್ಲಿ ಮತ್ತೆ ಸೇನೆ ಮತ್ತು ಬಂಡುಕೋರ ನಡುವೆ ದೊಡ್ಡ ಹೊಡೆದಾಟ ಆಗಿದೆ. ದೇರಾ ಇಸ್ಮಾಯಿಲ್ ಜಿಲ್ಲೆಯಲ್ಲಿ ಗುಪ್ತಚರ ವರದಿಯನ್ನು ಆಧರಿಸಿ ಪಾಕ್ ಸೇನೆ ಉಗ್ರ ವಿರೋಧಿ ಕಾರ್ಯಾಚರಣೆ ಮಾಡಿತಂತೆ. ಪರಿಣಾಮ 10 ಉಗ್ರರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಈ ವೇಳೆ ಪಾಕ್ ಆರ್ಮಿ ಕ್ಯಾಪ್ಟನ್ ಹಸ್ನೇನ್ ಅಖ್ತರ್ ಕೂಡ ಮೃತಪಟ್ಟಿದ್ದಾರೆ ಅಂತ ಪಾಕ್ ಸೇನೆ ಹೇಳಿದೆ. ಆದರೆ ಈ ರೆಬೆಲ್ಸ್ ಯಾವ ಸಂಘಟನೆಗೆ ಸೇರಿದವರು ಅನ್ನೋದನ್ನು ಬಹಿರಂಗಪಡಿಸಿಲ್ಲ. ಏನೋ ಪಾಕ್ನಲ್ಲಿ ಕಳೆದ ವರ್ಷ ಡಿಸೆಂಬರ್ಗೆ ಹೋಲಿಸಿದ್ರೆ ಈ ವರ್ಷ ಜನವರಿಯಿಂದ ಉಗ್ರ ದಾಳಿಗಳು 42%, ಅಂದರೆ ಹತ್ತತ್ರ ಅರ್ಧದಷ್ಟು ಜಾಸ್ತಿ ಆಗಿವೆ. ಅದರಲ್ಲೂ ಬಲೂಚಿಸ್ತಾನ್ ಹಾಗೂ ಖೈಬರ್ ಪಖ್ತೂನ್ಖ್ವಾದಲ್ಲೇ ಹೆಚ್ಚೆಚ್ಚು ದಾಳಿ ಆಗ್ತಾ ಇವೆ ಅಂತ ಪಾಕ್ನ ಇನ್ಸ್ಟಿಟ್ಯೂಟ್ ಫಾರ್ ಕಾನ್ಫ್ಲಿಕ್ಟ್ ಆ್ಯಂಡ್ ಸೆಕ್ಯೂರಿಟಿ ಸ್ಟಡೀಸ್ ಅನ್ನೋ ಥಿಂಕ್ ಟ್ಯಾಂಕ್ ವರದಿ ಮಾಡಿದೆ. ಅದರಲ್ಲೂ ಪಾಕ್ನಲ್ಲಿ ಜನವರಿ ಒಂದೇ ತಿಂಗಳಲ್ಲಿ 74 ದಾಳಿಗಳಾಗಿವೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲೂ ಕೂಡ ಇದು ವಿಪರೀತ ಹೆಚ್ಚಾಗಿದೆ. ಟಿಟಿಪಿ ಮತ್ತು ಬಲೂಚ್ ಆರ್ಮಿಗಳು ಇದರಲ್ಲಿ ಸಿಂಹ ಪಾಲನ್ನು ಹೊಂದಿವೆ ಅಂತ ಆ ರಿಪೋರ್ಟ್ ಹೇಳಿದೆ. ಇದೆಲ್ಲದರ ಮಧ್ಯೆ ಪಾಕ್ನ ಪಾಸ್ಪೋರ್ಟ್ ಹೊಂದಿದ ಉದ್ಯಮಿಯೊಬ್ಬರು ಭಾರತದ ಮುಂಬೈ ಏರ್ಪೋರ್ಟ್ ಮೂಲಕ ಪ್ರಯಾಣ ಮಾಡಿದ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಹಸನ್ ಅನ್ನೋ ಉದ್ಯಮಿ ಸಿಂಗಪುರದಿಂದ ಸೌದಿ ಅರೇಬಿಯಾಗೆ ಹೋಗ್ತಾ ಇದ್ರು. ಇದರ ಮಧ್ಯೆ 6 ಗಂಟೆ ಮುಂಬೈನ ಏರ್ಪೋರ್ಟ್ನಲ್ಲಿ ಟೈಮ್ ಕಳೆದಿದ್ದಾರೆ. ವಡಪಾವ್, ಸಮೋಸಾ ತಿಂದು ಎಂಜಾಯ್ ಮಾಡಿ ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅನುಭವವನ್ನು ಶೇರ್ ಮಾಡಿದ್ದಾರೆ. ಅವರು ಪಾಕಿಸ್ತಾನದ ಪಾಸ್ಪೋರ್ಟ್ ತೋರಿಸಿದಾಗ ಏರ್ಪೋರ್ಟ್ ಅಧಿಕಾರಿಗಳು ಕೂಡ ಗಾಬರಿಗೊಂಡ್ರಂತೆ. ಯಾಕಂದರೆ ಪಾಕಿಸ್ತಾನದಿಂದ ಈ ರೀತಿ ಭಾರತಕ್ಕೆ ಬರೋದು ಅಪರೂಪ. ಅಂದರೆ ಟ್ರಾನ್ಸಿಟ್ ವೀಸಾ ಬಳಸಿ ಪ್ರಮುಖವಾಗಿ ಪಾಕಿಸ್ತಾನಿಗಳು ಭಾರತದ ಏರ್ಪೋರ್ಟ್ಗೆ ಇಳಿದು ಕಾಲ ಕಳೆಯೋದು ತುಂಬಾ ಕಮ್ಮಿ. ಆದರೆ ಈ ರೀತಿ 2 ರಾಷ್ಟ್ರಗಳ ನಡುವಿನ ಕನೆಕ್ಟಿಂಗ್ ಫ್ಲೈಟ್ನಲ್ಲಿ ಮಧ್ಯದ ರಾಷ್ಟ್ರದಲ್ಲಿ ಇಳಿಯೋ ಅವಕಾಶ ಇರುತ್ತೆ. ಆದರೆ ಏರ್ಪೋರ್ಟ್ ಬಿಟ್ಟು ಹೊರ ಹೋಗಬಾರ್ದು ಅನ್ನೋ ಕಂಡೀಷನ್ಸ್ ಕೂಡ ಇರುತ್ತೆ. 2 ತಿಂಗಳ ಕದನ ವಿರಾಮದ ನಂತರ ಗಾಜಾ ಒಳನುಗ್ಗಿ ಇಸ್ರೇಲ್ ದಾಳಿ ಮಾಡಿತ್ತು. ಈಗ ಆಲ್ರೆಡಿ 600ಕ್ಕೂ ಅಧಿಕ ಜನ ಅದರಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಇಸ್ರೇಲ್ ಒಳಗಡೆನೆ ಗಲಾಟೆ ಶುರುವಾಗಿದೆ. ಸಾವಿರಾರು ಇಸ್ರೇಲಿಗರು ಬೀದಿಗಿಳಿದು ಇಸ್ರೇಲಿ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ವಿರುದ್ಧವೇ ಪ್ರತಿಭಟಿಸಿದ್ದಾರೆ. ಜೆರುಸಲಂನಲ್ಲಿರೋ ಇಸ್ರೇಲಿ ಪಾರ್ಲಿಮೆಂಟ್ ಹೊರಗೆ ಜಮಾಯಿಸಿ ನೆತನ್ಯಾಹು ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ನೆತನ್ಯಾಹುರ ಅಧಿಕೃತ ನಿವಾಸದ ಬಳಿ ಕೂಡ ಪ್ರತಿಭಟಿಸಿದ್ದಾರೆ. ಟೆಲ್ ಅವ್ಯೂ ಮತ್ತು ಜೆರುಸಲೆಂ ಕನೆಕ್ಟ್ ಮಾಡೋ ರಸ್ತೆಯನ್ನು ಬ್ಲಾಕ್ ಮಾಡಿದ್ದಾರೆ. ರಸ್ತೆಯುದ್ದಕ್ಕೂ ಇಸ್ರೇಲಿ ಧ್ವಜ, ಬ್ಯಾನರ್ ಹಿಡಿದು ಘೋಷಣೆ ಕೂಗಿದ್ದಾರೆ. ನೆತನ್ಯಾಹು ಬರೀ ಅವರ ಅಧಿಕಾರ ಉಳಿಸೋ ಕಡೆ ಆದ್ಯತೆ ಕೊಡ್ತಾ ಇದ್ದಾರೆ. ದೇಶದ ಭದ್ರತೆಯಾಗಲಿ, ಇಸ್ರೇಲಿ ಒತ್ತೆಯಾಳು ಅಥವಾ ಗಾಜಾದ ಪ್ಯಾಲೆಸ್ತೇನಿಯರ ಬಗ್ಗೆ ಸ್ವಲ್ಪನೂ ಕಾಳಜಿನೇ ಇಲ್ಲ. ಇದು ದೇಶದ ಪ್ರಜಾಪ್ರಭುತ್ವದ ಮೇಲಿನ ದಾಳಿ. ಇಸ್ರೇಲ್ ಸರ್ಕಾರ ವಿಫಲವಾಗಿದೆ, ನೆತನ್ಯಾಹು ಸರ್ವಾಧಿಕಾರಿ ಅಂತ ಅವರ ವಿರೋಧಿಗಳು ಘೋಷಣೆಯನ್ನು ಕೂಗಿದ್ದಾರೆ. ಅಲ್ಲದೆ ಈ ಕೂಡಲೇ ಒತ್ತೆಯಾಳುಗಳ ಬಿಡುಗಡೆಗೆ ಒಪ್ಪಂದ ಮಾಡಿಕೊಳ್ಳಿ ಅಂತ ಒತ್ತಾಯಿಸಿದ್ದಾರೆ. ಈ ವೇಳೆ ಪ್ರತಿಭಟನಾಕಾರರನ್ನು ತಡೆಯೋಕೆ ಪೊಲೀಸರು ಅಶ್ರುವಾಯು ಪ್ರಯೋಗಿಸಿದ್ದಾರೆ. ಕನಿಷ್ಠ 12 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಅಂದಹಾಗೆ ಕಳೆದ 3 ದಿನಗಳಿಂದ ಇಸ್ರೇಲ್ ಜನ ಸಣ್ಣದಾಗಿ ಪ್ರತಿಭಟಿಸ್ತಾ ಇದ್ರು. ಆದರೆ ಈಗ ಇಸ್ರೇಲ್ ದಾಳಿ ಗಾಜಾದಲ್ಲಿ ಜೋರಾಗ್ತಿದ್ದ ಹಾಗೆ, ಇಸ್ರೇಲ್ ಭೂಸೇನೆ ನುಗ್ಗಿಸ್ತಾ ಇದ್ದ ಹಾಗೆ ಪ್ರತಿಭಟನೆ ತಾರಕಕ್ಕೇರಿದೆ. ಇದರ ನಡುವೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ದೊಡ್ಡ ನಿರ್ಧಾರ ಮಾಡಿದ್ದಾರೆ. ಶಿನ್ ಬೆಟ್ ಅಂದರೆ ಇಸ್ರೇಲ್ನ ಆಂತರಿಕ ಭದ್ರತಾ ಏಜೆನ್ಸಿಯ ಮುಖ್ಯಸ್ಥ ರೊನೆನ್ ಬಾರ್ರನ್ನು ಹುದ್ದೆಯಿಂದ ವಜಾ ಮಾಡಿದ್ದಾರೆ.
ಅಕ್ಟೋಬರ್ 7ರ ಹಮಸ್ ದಾಳಿ ತಡೆಯೋಕೆ ಶಿನ್ ಬೆಟ್ ವಿಫಲವಾಗಿದೆ ಅನ್ನೋ ಕಾರಣವನ್ನು ಕೊಟ್ಟು ವಜಾ ಮಾಡಲಾಗಿದೆ. ಅಕ್ಟೋಬರ್ 2021ರಲ್ಲಿ ಇವ್ರನ್ನ ಶಿನ್ ಬೆಟ್ನ ಮುಖ್ಯಸ್ಥರನ್ನಾಗಿ ನೇಮಿಸಲಾಗಿತ್ತು. ಇವರ ಅಧಿಕಾರಾವಧಿ 2026ಕ್ಕೆ ಕೊನೆಗೊಳ್ಳೋದಿತ್ತು. ಅದರ ಮುಂಚೆನೇ ಇವ್ರನ್ನ ರಿಮೂವ್ ಮಾಡಲಾಗಿದೆ. ಈ ನಡುವೆ ಗಾಜಾದಿಂದ ಮತ್ತೆ ಹಮಸ್ಗಳು ದಾಳಿ ಮಾಡಿದ್ದಾರೆ. ಸಾಕಷ್ಟು ರಾಕೆಟ್ಗಳನ್ನು ಇಸ್ರೇಲ್ ಸಿಟಿಗಳ ಮೇಲೆ ಹಾರಿಸಿದ್ದಾರೆ. ಆದರೆ ಯಾವುದೇ ದೊಡ್ಡ ಪ್ರಮಾಣದ ಡ್ಯಾಮೇಜಸ್ ಆಗಿಲ್ಲ. ಎಲ್ಲವನ್ನು ನಾವು ಹೊಡೆದು ಹಾಕಿದ್ದೀವಿ ರಾಕೆಟ್ಗಳನ್ನು ಅಂತ ಇಸ್ರೇಲ್ ಹೇಳಿದೆ. ಇಸ್ರೇಲ್ ಗಾಜಾ ಮೇಲೆ ದಾಳಿಯನ್ನು ಕಂಟಿನ್ಯೂ ಮಾಡಿದೆ. ಈಗ ಹಮಸ್ನ ಇಂಟರ್ನಲ್ ಸೆಕ್ಯೂರಿಟಿ ಏಜೆನ್ಸಿಯ ಮುಖ್ಯಸ್ಥ ರಶೀದ್ ಜೌಜೌಹ್ ಮತ್ತು ಹಮಸ್ ನಾಯಕ ಅಮಿನ್ ಎಸ್ಲೆ ಅನ್ನೋರನ್ನ ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ ಘೋಷಿಸಿದೆ. ಇನ್ನು ಅಕ್ರಮ ವಲಸಿಗರ ವಿರುದ್ಧ ಸಮರ ಸಾರಿರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ದೊಡ್ಡ ಪ್ಲಾನ್ ಮಾಡಿದ್ದಾರೆ. ಅಮೆರಿಕ ಮೆಕ್ಸಿಕೋ ಗಡಿಯಲ್ಲಿ ಸೇನೆ ನಿಯೋಜಿಸೋಕೆ ಮುಂದಾಗಿದ್ದಾರೆ. ಮೆಕ್ಸಿಕೋ ಜೊತೆ ಹಂಚಿಕೊಂಡಿರೋ ಗಡಿಯಲ್ಲಿ ವಲಸಿಗರ ಮೂವ್ಮೆಂಟ್ ಮೇಲೆ ನಿಷೇಧ ಹೇರಿ ಹೆಚ್ಚಿನ ಭದ್ರತೆ ಕಲ್ಪಿಸೋಕೆ ಮಿಲಿಟರಿ ಬಫರ್ ಝೋನ್ ನಿರ್ಮಾಣ ಆಗುತ್ತೆ. ಇದಕ್ಕಾಗಿ ಭಾರೀ ತಯಾರಿ ನಡೆಸಲಾಗ್ತಾ ಇದೆ ಅಂತ ಅಮೆರಿಕದ ವಾಷಿಂಗ್ಟನ್ ಪೋಸ್ಟ್ ರಿಪೋರ್ಟ್ ಮಾಡಿದೆ. ಮೆಕ್ಸಿಕೋದಿಂದ ಗಡಿ ದಾಟಿ ಬರೋ ಅಕ್ರಮ ವಲಸಿಗರನ್ನ ವಶಕ್ಕೆ ಪಡೆಯೋಕೆ ಅಮೆರಿಕ ಈ ಚಿಂತನೆ ನಡೆಸಿದೆ. ಆದರೆ ಇದಕ್ಕೆ ಕೆಲ ಕಾನೂನಿನ ಬಿಕ್ಕಟ್ಟು ಎದುರಾಗಬಹುದು ಅಂತಲೂ ಹೇಳ್ತಿದ್ದಾರೆ. ಯಾಕಂದರೆ ಅಮೆರಿಕದ ಪಾಸೆ ಕಾಮಿಟಾಟುಸ್ ಆ್ಯಕ್ಟ್ ಪ್ರಕಾರ ಅಕ್ರಮ ವಲಸಿಗರ ಮೇಲೆ ಕ್ರಮ ತಗೊಳ್ಳೋಕೆ ಸೈನಿಕರ ಶಕ್ತಿಯನ್ನು ಬಳಸೋ ಹಾಗಿಲ್ಲ, ನಾಗರಿಕರ ವ್ಯವಹಾರದಲ್ಲಿ ಸೇನೆ ಬರೋ ಹಾಗಿಲ್ಲ. ಆದ್ರೀಗ ಟ್ರಂಪ್ ಅಮೆರಿಕದ ಕಾನೂನುಗಳನ್ನು ಚುಚೂರು ಟ್ವಿಸ್ಟ್ ಮಾಡಿ ಬದಿಗೊತ್ತಿ ಅಕ್ರಮ ವಲಸಿಗರಿಗೆ ಬ್ರೇಕ್ ಹಾಕೋಕೆ ಸೈನಿಕರ ನಿಯೋಜನೆ ಮಾಡೋಕೆ ತಯಾರಿ ನಡೆಸ್ತಾ ಇದ್ದಾರೆ. ಇದು ಮುಂದೆ ಭಾರೀ ಪ್ರಮಾಣದ ಅಶಾಂತಿಗೂ ಕಾರಣ ಆಗಬಹುದು ಅಂತ ಹೇಳಲಾಗ್ತಿದೆ. ಯಾಕಂದರೆ ಈ ರೀತಿ ಪ್ಲಾನ್ ಹಾಕಿರೋದು ಮೊದಲ ಬಾರಿ ಏನಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಅಂತ ಪ್ಲಾನ್ ಮಾಡಲಾಗಿತ್ತು, ಆದರೆ ಜಾರಿಗೆ ಬಂದಿರಲಿಲ್ಲ. ಕಾರಣ ಈ ಮೆಕ್ಸಿಕೋ ಗಡಿಯಲ್ಲಿ ಅದನ್ನು ಜಾರಿಗೆ ತರೋದು ಸುಲಭ ಕೂಡ ಇಲ್ಲ. ಕೆನಡಾ ಪ್ರದೇಶಕ್ಕೆ ಹೋಲಿಸಿದ್ರೆ ಮೆಕ್ಸಿಕೋ ಗಡಿಯನ್ನು ದಾಟೋದು ತುಂಬ ಈಸಿ. ಇಲ್ಲಿ ಮರುಭೂಮಿ ಮತ್ತು ಬಯಲು ಪ್ರದೇಶ ಇದೆ. ಕೆನಡಾದಲ್ಲಿ ದಟ್ಟ ಅರಣ್ಯವನ್ನು ದಾಟಿ ಬರಬೇಕು, ದೊಡ್ಡ ಪ್ರಮಾಣದ ಹಿಮವನ್ನು ದಾಟಿ ಬರಬೇಕು, ಕಾಡು ಪ್ರಾಣಿಗಳು ಎದುರಾಗ್ತಾವಲ್ಲಿ. ಹವಾಮಾನ ಸೂಕ್ತ ಆಗಿರೋದಿಲ್ಲ ಕೆನಡಾ ಸೈಡ್. ನಿಮ್ಗೆ ಗೊತ್ತಿರ್ಬೋದು, ಗುಜರಾತ್ ಮೂಲದ ಒಂದು ಫ್ಯಾಮಿಲಿ ಐಸಲ್ಲಿ ಫ್ರೀಸ್ ಆಗಿ ಹೋಗಿತ್ತು. ಹಾಗಾಗಿ ಹೆಚ್ಚಿನ ಅಕ್ರಮ ವಲಸಿಗರು ಕೆನಡಾ ಬದಲಿಗೆ ಮೆಕ್ಸಿಕೋ ಬಾರ್ಡ್ರನ್ನು ಅಮೆರಿಕಾಗೆ ಹಾರಕ್ಕೆ ಆಯ್ಕೆ ಮಾಡ್ಕೋತಾರೆ. ಕಳೆದ ಬೈಡೆನ್ ಅವಧಿಯಲ್ಲಿ 2021ರಿಂದ ಅಂದರೆ ಅವರ ಅಧಿಕಾರಾವಧಿ ಮುಗಿಯೋವರೆಗೂ 1 ಕೋಟಿಗೂ ಅಕ್ರಮ ವಲಸಿಗರು ಅಮೆರಿಕಕ್ಕೆ ನುಗ್ಗಿದ್ದಾರೆ ಅನ್ನೋ ನಂಬರ್ಸ್ ಇದೆ. ಈ ಪೈಕಿ 80 ಲಕ್ಷ ಜನ ಮೆಕ್ಸಿಕೋ ಬಾರ್ಡರ್ನಿಂದಲೇ ಹಾರಿದ್ರು ಅಮೆರಿಕಾಗೆ. ದೊಡ್ಡ ಸಮಸ್ಯೆ ಅಮೆರಿಕದಲ್ಲಿದ್ದು. 1 ಕೋಟಿ ಜನ 4 ವರ್ಷದಲ್ಲಿ ಬೇಲಿ ಹಾಯಿ ಒಂದು ರಾಷ್ಟ್ರಕ್ಕೆ ಹೋಗ್ತಾರೆ ಅಂದರೆ ದೊಡ್ಡ ಕನ್ಸರ್ನ್ ಇದು. ಹಾಗಾಗಿ ಹೆಚ್ಚು ಅಕ್ರಮ ವಲಸಿಗರು ಬರೋ ಈ ಭಾಗದಲ್ಲಿ ಟ್ರಂಪ್ ಅಲ್ಲಿಗೀಗ ಸೇನೆಯನ್ನು ಹಾಕಿ ಅವ್ರನ್ನೆಲ್ಲ ಬರಕ್ಕೆ ಬಿಡಬೇಡಿ ಅಂತ ಹೇಳಕ್ಕೆ ಹೊರಟಿದ್ದಾರೆ. ಈಗ ಸೇನೆ ಹೋದಾಗ ಅವ್ರಿಗಷ್ಟು ತಾಳ್ಮೆ ಇರುತ್ತಾ, ಸಾಫ್ಟ್ ಆಗಿ ಅಕ್ರಮ ವಲಸಿಗರನ್ನು ನಡೆಸ್ಕೊಳ್ತಾರ, ಅವರು ದಂಡಂ ದಶಗುಣಂ ಅಂತ ಹೇಳಿ ಶಸ್ತ್ರ ಪ್ರಯೋಗವನ್ನು ಅಕ್ರಮ ವಲಸಿಗರು ದಾಟೋಕೆ ಬಂದಾಗ ಮಾಡ್ತಾರಾ ಅನ್ನೋ ಬಗ್ಗೆ ಚರ್ಚೆ ನಡೀತಾ ಇದೆ. ಲಂಡನ್ನ ಹೀಥ್ರೂ ಏರ್ಪೋರ್ಟ್ನ ಮಾರ್ಚ್ 21ರ ಮಧ್ಯರಾತ್ರಿವರೆಗೆ ಬಂದ್ ಮಾಡೋಕೆ ನಿರ್ಧಾರ ಮಾಡಲಾಗಿದೆ. ಎಲೆಕ್ಟ್ರಿಕ್ ಸಬ್ಸ್ಟೇಷನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿರೋದ್ರಿಂದ ಏರ್ಪೋರ್ಟ್ಗೆ ವಿದ್ಯುತ್ ಸಪ್ಲೈ ನಿಂತು ಹೋಗಿದೆ. ಇದರಿಂದ ಈ ವಿಮಾನ ನಿಲ್ದಾಣ ಕ್ಲೋಸ್ ಮಾಡಲಾಗಿದೆ. ಇತ್ತೀಚೆಗಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನೇಗೆ ಪತ್ರವನ್ನು ಬರೆದಿದ್ರು. ಅಮೆರಿಕದೊಂದಿಗೆ ಪರಮಾಣು ಒಪ್ಪಂದ ಮಾಡಿಕೊಳ್ಳೋಕೆ ಮುಂದಾಗಿ ಅಂತ ಒತ್ತಾಯಿಸಿದ್ರು. ಈ ಪತ್ರದ ಕುರಿತು ಅಪ್ಡೇಟ್ ಸಿಕ್ಕಿದೆ. ಪತ್ರದ ಮೂಲಕ ಆದಷ್ಟು ಬೇಗ ಮಾತುಕತೆಗೆ ಮುಂದಾಗಿ ಅಂತ ಟ್ರಂಪ್ ಖಾಮಿನೇಗೆ 2 ತಿಂಗಳ ಡೆಡ್ ಲೈನ್ ಕೊಟ್ಟಿದ್ರಂತೆ. ಹೀಗಂತ ಅಮೆರಿಕದ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಅಧಿಕಾರಿ ಬ್ರಯಾನ್ ಹ್ಯೂಸ್ ತಿಳಿಸಿದ್ದಾರೆ. ಇನ್ನು ಈ ಪತ್ರದಲ್ಲಿ ಬೆದರಿಕೆ ಹಾಗೂ ಅವಕಾಶ 2 ಅಂಶಗಳಿವೆ ಅಂತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಹೇಳಿದ್ದಾರೆ. ಟ್ರಂಪ್ ಕಳಿಸಿರೋ ಪತ್ರದಲ್ಲಿ ಹೆಚ್ಚು ಬೆದರಿಕೆಗಳಿವೆ, ಒಂದಿಷ್ಟು ಅವಕಾಶಗಳು ಕೂಡ ಇವೆ. ಪತ್ರದಲ್ಲಿರೋ ಎಲ್ಲ ಪಾಯಿಂಟ್ಸ್ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ದೀವಿ, ರೆಸ್ಪಾಂಡ್ ಮಾಡೋಕೆ ಎಲ್ಲ ಅಂಶಗಳನ್ನು ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಪತ್ರದಲ್ಲಿ ಪರಮಾಣು ಒಪ್ಪಂದಕ್ಕೆ ಮುಂದಾಗಿ ಇಲ್ಲಾಂದ್ರೆ ಕೆಟ್ಟ ಪರಿಣಾಮವನ್ನು ಫೇಸ್ ಮಾಡಬೇಕಾಗತ್ತೆ ಅಂತ ಟ್ರಂಪ್ ಇರಾನ್ಗೆ ಬೆದರಿಕೆ ಒಡ್ಡಿದ್ದಾರೆ. ಆದರೆ ಖಾಮಿನೈ ಅದನ್ನು ಕೇರ್ ಮಾಡದೆ ಅಮೆರಿಕ ನಮ್ಮ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದರು. ಈಗ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಟ್ರಂಪ್ ಪತ್ರವನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಅಮೆರಿಕದಲ್ಲಿ 2ನೇ ಬಾರಿಗೆ ಅಧ್ಯಕ್ಷರಾಗಿರೋ ಡೊನಾಲ್ಡ್ ಟ್ರಂಪ್ ಹೊಸ ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಸೈನ್ ಹಾಕ್ತಾನೆ ಇದ್ದಾರೆ. ಈಗ ಅಮೆರಿಕದ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅನ್ನೇ ತೆಗೆದುಹಾಕಿದ್ದಾರೆ. ಈ ಮೂಲಕ ಶಿಕ್ಷಣದ ಮೇಲಿನ ಅಧಿಕಾರವನ್ನು ರಾಜ್ಯಗಳು ಮತ್ತು ಸ್ಥಳೀಯ ಆಡಳಿತಕ್ಕೆ ಕೊಡೋಕೆ ಮುಂದಾಗಿದ್ದಾರೆ. ಅಮೆರಿಕದ ಎಜುಕೇಷನ್ ಡಿಪಾರ್ಟ್ಮೆಂಟ್ ವಾರ್ಷಿಕ ಸುಮಾರು $251 ಬಿಲಿಯನ್ ಬಜೆಟ್ ಅನ್ನು ಹೊಂದಿದೆ. ಸೊ ಈ ಡಿಪಾರ್ಟ್ಮೆಂಟ್ನ ಉದ್ಯೋಗಿಗಳನ್ನ ಕಡಿಮೆ ಮಾಡಿ ಶೈಕ್ಷಣಿಕ ಬಜೆಟ್ ಅನ್ನ ಕಮ್ಮಿ ಮಾಡೋಕೆ ನಿರ್ಧಾರ ಮಾಡಿದ್ದೀನಿ ಅಂತ ಟ್ರಂಪ್ ಘೋಷಿಸಿದ್ದಾರೆ. ಇತ್ತೀಚೆಗೆ ಎಲಾನ್ ಮಸ್ಕ್ರ ಟೆಸ್ಲಾ ಕಾರುಗಳ ಮೇಲೆ ಕಿಡಿಗೇಡಿಗಳು ದಾಳಿ ಮಾಡೋದು ಜಾಸ್ತಿ ಆಗ್ತಾ ಇದೆ. ಈ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಟೆಸ್ಲಾ ಕಾರಿಗೆ ಯಾರಾದರೂ ಹಾನಿ ಮಾಡೋದು ಕಂಡು ಬಂದರೆ ಅಂತವರಿಗೆ 20 ವರ್ಷ ಜೈಲು ಶಿಕ್ಷೆ ನೀಡ್ತೀವಿ ಅಂತ ಹೇಳಿದ್ದಾರೆ. ಹೀಗಂತ ತಮ್ಮ ಟ್ರುತ್ ಸೋಷಿಯಲ್ನಲ್ಲಿ ಪೋಸ್ಟ್ ಮಾಡಿ ತಮ್ಮ ಗೆಳೆಯ ಮಸ್ಕ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಏನೋ ಜಾರ್ಖಂಡ್ನ ಮೋಸ್ಟ್ ವಾಂಟೆಡ್ ಗ್ಯಾಂಗ್ಸ್ಟರ್ ಮಯಾಂಕ್ ಸಿಂಗ್ ಅಲಿಯಾ ಸುನೀಲಾ ಮೀನಾನನ್ನ ಅಜರ್ಬೈಜಾನ್ ಶೀಘ್ರದಲ್ಲಿ ಭಾರತಕ್ಕೆ ಗಡಿಪಾರು ಮಾಡುತ್ತೆ. ಈತ ವಿದೇಶದಲ್ಲಿ ಕೂತು ಜಾರ್ಖಂಡ್ನಲ್ಲಿ
ನಲ್ಲಿ ಕ್ರಿಮಿನಲ್ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದ. ಈತನ ಮೇಲೆ ರೆಡ್ ಕಾರ್ನರ್ ನೋಟಿಸ್ ಕೂಡ ಹೊರಡಿಸಲಾಗಿತ್ತು ಇಂಟರ್ಪೋಲ್ನಿಂದ. ಕಳೆದ ವರ್ಷ ಈತನನ್ನ ಅಜರ್ಬೈಜಾನ್ ರಾಜಧಾನಿ ಬಾಕುನಲ್ಲಿ ಬಂಧಿಸಲಾಗಿತ್ತು. ಇದೀಗ ಭಾರತಕ್ಕೆ ಹಸ್ತಾಂತರಿಸೋಕೆ ಅಜರ್ಬೈಜಾನ್ ಓಕೆ ಮಾಡಿದೆ. ಈತ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಮತ್ತು ಅಮನ್ ಶಾಗೆ ಅತ್ಯಾಪ್ತ ಅಂತ ಹೇಳಲಾಗ್ತಿದೆ. 2025 ವರ್ಲ್ಡ್ ಹ್ಯಾಪಿನೆಸ್ ರ್ಯಾಂಕಿಂಗ್ ರಿಲೀಸ್ ಆಗಿದೆ. 147 ರಾಷ್ಟ್ರಗಳನ್ನು ಒಳಗೊಂಡ ಈ ಸರ್ವೆಯಲ್ಲಿ ನಿರಂತರ 8ನೇ ವರ್ಷ ಫಿನ್ಲ್ಯಾಂಡ್ ವಿಶ್ವದ ಅತ್ಯಂತ ಸಂತೋಷಭರಿತ ಜನರನ್ನ ಹೊಂದಿರುವ ರಾಷ್ಟ್ರ ಅಂತ ಕರೆಸ್ಕೊಂಡಿದೆ. ಇನ್ನು ಡೆನ್ಮಾರ್ಕ್, ಐಸ್ಲ್ಯಾಂಡ್ ಮತ್ತು ಸ್ವೀಡನ್ ಕ್ರಮವಾಗಿ 2, 3 ಮತ್ತು 4ನೇ ಸ್ಥಾನದಲ್ಲಿವೆ. 2024ರಲ್ಲಿ 126ನೇ ಸ್ಥಾನದಲ್ಲಿದ್ದ ಭಾರತ ಈಗ 118ನೇ ಸ್ಥಾನಕ್ಕೆ ಬಂದಿದೆ. ವಿಶೇಷ ಅಂದ್ರೆ ಪಾಕಿಸ್ತಾನ 109ನೇ ಸ್ಥಾನದಲ್ಲಿದೆ. ಆನಂದ ಅವ್ರಿಗೆ ಎಲ್ಲಿಂದ ಸಿಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ ಪಾಕಿಸ್ತಾನದವರಿಗೆ. ಆನಂದ. ಇನ್ನುಳಿದಂತೆ ನೇಪಾಳ 92, ಚೀನಾ 68 ಮತ್ತು ಶ್ರೀಲಂಕಾ 133 ಹಾಗೂ ಬಾಂಗ್ಲಾದೇಶ 134ನೇ ಸ್ಥಾನದಲ್ಲಿವೆ. ತಾಲಿಬಾನ್ ಆಡಳಿತದ ನೆರೆಯ ಅಫ್ಘಾನಿಸ್ತಾನ, ಇದು ಎಕ್ಸ್ಪ್ಲೇನ್ ಮಾಡಬಹುದು, ಅತ್ಯಂತ ಕಡೆಯ ಸ್ಥಾನದಲ್ಲಿದೆ. ಅಂದಹಾಗೆ ವರ್ಲ್ಡ್ ಹ್ಯಾಪಿನೆಸ್ ರ್ಯಾಂಕಿಂಗ್ ರಿಪೋರ್ಟ್ ಅನ್ನು ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ವೆಲ್ ಬೀಯಿಂಗ್ ರಿಸರ್ಚ್ ಸೆಂಟರ್, ಗ್ಯಾಲಪ್ ಮತ್ತು ವಿಶ್ವಸಂಸ್ಥೆಯ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್ನ ಸಹಭಾಗಿತ್ವದಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಈ ವರದಿಯನ್ನು ಆಯಾ ರಾಷ್ಟ್ರದ ಆರೋಗ್ಯ, ಸ್ವಾತಂತ್ರ್ಯ, ಉದಾರತೆ, ಭ್ರಷ್ಟಾಚಾರ ಮತ್ತು GDP ಆಧಾರದ ಮೇಲೆ ಸಿದ್ಧಪಡಿಸಲಾಗುತ್ತೆ. ಇದೆಲ್ಲ ನೋಡಿದ್ಮೇಲೂ ಕೂಡ ನಮಗಿಂತ ಮೇಲಕ್ಕೆ ಪಾಕಿಸ್ತಾನದವ್ರು ಹೆಂಗೆ ಬೆಟರ್ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.